ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲ ಮಗನ ಚಮಡ ಸುಳಿದು ಬಿಡ್ತೀನಿ. ಸರ್ ಮೊದಲೇ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಸರ್. ಕಾಲು ಪೆಟ್ಟಾಗಿ ಸ್ಟಿಚ್ ಹಾಕಿದ್ದಾರೆ ಸರ್. ಅವ್ರು ಒಂಟಿ ಕಾಲಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಸರ್. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಮ್ಮ ಅಪ್ಪನ ಬಿಟ್ಬಿಡಿ ಸರ್. ಸೌಕರ್ಯ, ನೀವ್ಯಾಕೆ ಹಿಂಗೆ ಎರಡು ಕಾಲೇ ನಿಂತಿರ್ರಿ? ಲಘುನ ಆಗೋರಿ ಆಗ್ರಿ, ಒಂದು ಕಾಲ ಮೇಲೆ ನಿಂತ್ಕೋರಿ ಅಂದೆ. ನನ್ನ ಕೈಲಾಗ್ತಾ ಇಲ್ಲ, ತುಂಬ ಕಾಲು ನೋಯ್ತಾ ಇದೆ. ನನ್ನ ಮಗ ಹೇಳಿದ ಅಷ್ಟು ಸಮಸ್ಯೆಗಳು ನನಗಿದೆ. ನಾನಿಲ್ಲಿ ಒಂಟಿ ಕಾಲಲ್ಲಿ ನಿಲ್ತಾ ಇದ್ರೆ ನೆಗೆದು ಬಿದ್ದೋಗ್ಬಿಡ್ತೀನಿ ಅಷ್ಟೇ. ದಯವಿಟ್ಟು ನನ್ನ ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿ. ಸೌಕರ್ಯ, ನೀವು ಎಲ್ಲರೂ ನನ್ನ ಸಮಸ್ಯೆ ಅರ್ಥ ಮಾಡ್ಕೊರಿ. ಆ ಸಮಸ್ಯೆ ಬಗೆಹರಿಸ್ಬೇಕಂತ ನಾ ಇದನ್ನೆಲ್ಲ ಮಾಡಕತ್ತಿಲ್ಲ. ಅಪ್ಪ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ನಮ್ಮಪ್ಪಂಗೆ ಆಗ್ತಿಲ್ಲ ಸರ್, ದಯವಿಟ್ಟು ಸರ್. ಸರ್, ನನ್ನ ಕೈಲಿ ಆಗ್ತಿಲ್ಲ ಸರ್. ಕಾಲು ನೋಯ್ತಾ ಇದೆ, ತಲೆ ಕಿರ್ರಂತ ಇದೆ. ಆಹಾ, ಈ ನಂಜಪ್ಪಂಗೆ ಹಿಂಗೆ ಆಗ್ಬೇಕು. ಎಷ್ಟು ದುರಹಂಕಾರ ತೋರಿಸ್ತಿದ್ದ, ಈಗ ತೋರಿಸ್ಲಿ. ಚೆನ್ನಾಗಿ ಹೊಡಿರಿ ಅವನ ಮಗಂಗೆ, ರುಬ್ಬಾಕ್ಬೇಕಂಗೆ. ತುಳಸಿ, ಏನ್ ಮಾಡ್ತಿದ್ಯಾ? ಇನ್ನೇನ್ ಮಾಡೋದತ್ತೆ, ನಾನು ಅಳದ್ ಬಿಟ್ರೆ ಇನ್ನೇನು ಆಗ್ತಿಲ್ಲ. ಸಮಾಧಾನ ಮಾಡ್ಕೋ ತುಳಸಿ. ನೀನ್ ಹಿಂಗ್ ಅಳ್ತಾ ಕೂತಿದ್ರೆ ನನ್ನ ಧೈರ್ಯನೂ ಸತ್ತೋಗುತ್ತೆ. ನಾನು ಆಗ್ಲೇ ಸತ್ತೋಗ್ಬಿಟ್ಟಿದ್ದೀನತ್ತೆ. ಯಾಕ ದೇವ್ರು ನಮ್ಮನ್ನೇ ಹುಡ್ಕೊಂಡು ಇಷ್ಟೊಂದು ನೋವು ಕೊಡ್ತಿದ್ದಾನೆ? ಶನಿ ಹೆಗ್ಲೆ ಏರ್ಕೊಂಡ್ರೆ ಹಂಗೆ ತುಳಸಿ. ಅವನು ಆ ಪರಮಶಿವನ್ನೇ ಬಿಡ್ಲಿಲ್ವಂತೆ. ಇನ್ನು ನಾವು ಮನುಷ್ಯರು ಯಾವ ಲೆಕ್ಕ? ಆದ್ರೆ ಒಂದಂತೂ ಸತ್ಯ, ಅವನ ದೃಷ್ಟಿ ಕಳೆದು ಅವನು ಹೆಗಲಿಂದ ಕೆಳಗಿಳಿದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ಏನ್ ಒಳ್ಳೇದಾಗುತ್ತೋ ಏನೋ ಅತ್ತೆ. ನನ್ನ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು. ಒಂದ್ ಕಡೆ ಅಣ್ಣ ಕಾಣಿಸ್ತಿಲ್ಲ, ಇನ್ನೊಂದ್ ಕಡೆ ಗಂಡ ಜೈಲ್ ಪಾಲಾಗಿದ್ದಾನೆ. ನಾನು ಯಾರ ಕಡೆ ಅಂತ ಹೋಗ್ಲಿ ಅತ್ತೆ? ಯಾರ ಬಗ್ಗೆ ಕಾಳಜಿ ಮಾಡ್ಲಿ? ಇಂಥ ಸಮಯದಲ್ಲಿ ಜ್ಯೋತಿ ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾಳೆ, ನನ್ನನ್ನ ಸ್ವಾರ್ಥಿ ಅಂತ ಹೇಳಿದಾಳೆ. ನಂಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅತ್ತೆ. ಹುಚ್ಚಿಡಿತಾ ಇದೆ. ನಂಗೆ ಅರ್ಥ ಆಗುತ್ತೆ ತುಳಸಿ. ಹೆಚ್ಚು ಕಮ್ಮಿ ನಮ್ಮಿಬ್ರು ಪರಿಸ್ಥಿತಿನೂ ಒಂದೇ ತಾನೆ. ನಿನ್ಗೆ ಅಣ್ಣ, ನನ್ಗೆ ಅಣ್ಣನ ಮಗ. ನಿನ್ಗೆ ಗಂಡ, ನನ್ಗೆ ಮಗ. ಒಂದ್ ಕಡೆ ತವರು, ಇನ್ನೊಂದ್ ಕಡೆ ಗಂಡನ ಮನೆ. ತವ್ರಿಗೆ ಹೋಗೋಣ ಅಂದ್ರೆ ಇವ್ರಿಗಿಷ್ಟ ಆಗಲ್ಲ, ಈ ಕಡೆ ಇರೋಣ ಅಂದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ತುಳಸಿ, ಒಂದು ಕೆಲಸ ಮಾಡು. ನಾನು ಅಲ್ಲಿಗೆ ಬರೋಕ್ಕಾಗೋದಿಲ್ಲ, ನೀನು ಅಲ್ಲಿಗೆ ಹೋಗು. ಇಂಥ ಸಮಯದಲ್ಲಿ ನೀನು ಇಲ್ಲಿರೋದಕ್ಕಿಂತ ನಿಮ್ಮ ಅಣ್ಣನ ಮನೇಲಿ ಇರೋದೇ ಒಳ್ಳೇದು. ಜ್ಯೋತಿ ಜೊತೆ ಸೇರ್ಕೊಂಡು ನೀನು ನಿಮ್ಮ ಅಣ್ಣನ ಹುಡುಕು. ಇಲ್ಲ ಅತ್ತೆ, ಮಾವ ಸ್ಟೇಷನ್ ಅಲ್ಲಿರುವಾಗ ನಾನು ಹೇಗೆ ಹೋಗ್ಲಿ? ಇಂದ್ರನ ಕರ್ಕೊಂಡು ಬರಕ್ಕೆ ನಿಮ್ಮ ಮಾವ ಹೋಗಿದಾರಲ್ಲ ತುಳಸಿ. ಅವ್ರು ಬೇಲ್ ಕೊಟ್ಟು ಅವನ್ನ ಕರ್ಕೊಂಡು ಬರ್ತಾರೆ. ನೋಡು, ನೀನು ನನ್ನ ಮಾತು ಕೇಳು.
ನಿಮ್ಮ ಅಣ್ಣನ ಮನೆಗೆ ನೀನು ಹೋಗು. ಇಂದ್ರ ಬಂದು ಕೇಳಿದ್ರೆ ಅವನಿಗೆ ನಾನು ಹೇಳ್ತೀನಿ. ಬೇಡ ಅತ್ತೆ, ನಾನು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬರುವಾಗ ಅಣ್ಣ ನನ್ಗೊಂದು ಮಾತು ಹೇಳಿದ್ದ. ಕಷ್ಟ ಅಂತ ಬಂದಾಗ ಒಂದು ಹೆಣ್ಣಿಗೆ ಯಾವತ್ತೂ ತವ್ರ ಮನೆಗಿಂತ ಗಂಡನ ಮನೆನೇ ಮೊದಲನೇ ಆದ್ಯತೆ ಆಗಿರ್ಬೇಕು ಅಂತ. ಈಗ ಈ ಪರಿಸ್ಥಿತಿಲಿ ನಾನು ಅಲ್ಲಿಗೆ ಹೋದ್ರೆ ಅಣ್ಣನ ಮಾತಿಗೆ ಮರ್ಯಾದೆ ಕೊಟ್ಟಂಗ ಆಗುತ್ತಾ ಅತ್ತೆ? ನೀನೇನಾದ್ರೂ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಜ್ಯೋತಿ ನಿನ್ ಮೇಲೆ ತಪ್ಪು ತಿಳ್ಕೊಳ್ಳಿ ಬಿಡಿ ಅತ್ತೆ. ಮಾವ ಬರೋವರೆಗೂ ನಾನು ಎಲ್ಲೂ ಹೋಗಲ್ಲ. ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರು ನಮ್ಮ ಅಣ್ಣ ನನ್ನ ಅರ್ಥ ಮಾಡ್ಕೋತಾನೆ. ಅವನ್ ಬರ್ತಿದ್ದ ಹಾಗೆ ಎಲ್ರಿಗೂ ಅವನೇ ಅರ್ಥ ಮಾಡಿಸ್ತಾನತ್ತೆ, ಮಾಡಿಸ್ತಾನೆ. ಆಹಾಹಾ, ಏನಮ್ಮ ತುಳಸಿ, ನಿನ್ ಗಂಡ ಜೈಲ್ ಪಾಲಾದ ಅಂತ ನೋವಾಗ್ತಿದ್ಯಾ? ಸ್ವಲ್ಪ ದಿನಗಳ ಹಿಂದೆ ನನ್ ಗಂಡನು ಜೈಲ್ ಪಾಲಾಗಿದ್ದ. ಇದೇ ತರ ನಾನು ನೋವಲ್ಲಿದ್ದೆ. ಆಗ ನಾನ್ ನಿನ್ ಹತ್ರ ಬಂದು ಅದೆಷ್ಟು ಅಂಗಲಾಚಿ ಬೇಡ್ಕೊಂಡೆ. ಆದ್ರೆ ನೀನು ಏನೂ ಕೇಳಿಸ್ದಿರೋ ಕಲ್ಬಂಡೆ ತರ ನಿಂತ್ಕೊಂಡಿದ್ದಲ್ಲ. ಇವಾಗ ಗೊತ್ತಾಗ್ತಿದ್ಯಾ ನೋವೇನು ಅಂತ? ಏಯ್ ನೋಡು, ಒಂದ್ ಹೇಳ್ತೀನಿ ಕೇಳಿಸ್ಕೊ. ಕರ್ಮ ಅನ್ನೋದು ಗಡಿಯಾರದ್ ಮುಳ್ಳಿದ್ದಂಗೆ. ಏನೇ ಮಾಡಿದ್ರು ಅದ್ ಸುತ್ತಿ ಬಳಸಿ ನಮ್ ಹತ್ರನೇ ಬಂದ್ ನಿಲ್ಲತ್ತೆ. ಏಯ್, ಏನ್ ಮಾತಾಡ್ಬೇಕು ಅನ್ನೋ ಜ್ಞಾನ ಇಲ್ವಾ ನಿನ್ಗೆ? ಪಾಪ ಅವಳ ದುಃಖದಲ್ಲಿ ಅವಳಿದ್ರೆ ಉರಿಯೋ ಗಾಯಕ್ಕೆ ಉಪ್ಪು ಸುರಿತಾ ಇದ್ದೀರಲ್ಲ. ಥು, ನೀವೆಲ್ಲ ಮನುಷ್ಯರೇನೆ? ಹೌದು, ಬೆತ್ಲೆ ಸಾಮ್ರಾಜ್ಯದಲ್ಲಿ ಬಟ್ಟೆ ಹಾಕೊಂಡವನೇ ಹುಚ್ಚ ಅನ್ನಂಗೆ ಮೂರು ಬಿಟ್ಟವ್ರ ಮುಂದೆ ಮಾನವಾಗಿರೋ ತಪ್ಪೆ. ಏ ಭಾರ್ಗವಿ ಬಾರೆ, ಅದೇನೋ ಕರ್ಮ ಅಂದ್ಯಲ್ಲ, ಅದೇ ಅವ್ರನ್ನ ನೋಡ್ಕೊತದೆ. ನೀನ್ ಬಾ. ಏಯ್, ನಿನ್ನ ಕೊಚ್ಚೆ ಮೇಲೆ ಬಿದ್ದು ಒದ್ದಾಡಿದ್ರೆ ನಮ್ಮ ಮೈಯೇ ಗಲೀಜಾಗೋದು. ನಮ್ಗ್ಯಾಕತ್ತೆ ಬೇಕು ಕೊಚ್ಚೆ ಸವಾಸ? ಸುಮ್ನಿರಿ. ಏಯ್ ತುಳಸಿ, ಯಾರನ್ನೇ ಕೊಚ್ಚೆ ಅಂತಿದ್ಯಾ? ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ಮೊದಲು ನೀನು ನಿಮ್ಮಮ್ಮ ನಾಲ್ಗೆನ ಬಿಗಿ ಹಿಡಿದು ಮಾತಾಡಿ. ಆಕಾಶಕ್ಕೆ ಉಗಿದ್ರೆ ಮತ್ತೆ ನಿಮ್ಮ ಮುಖದ ಮೇಲೆ ಬೀಳೋದು. ಪರಿಜ್ಞಾನ ಇದ್ರೆ ಒಳ್ಳೇದು. ಹ್ಞೂ ಕಣಮ್ಮ, ನೀವೆಲ್ಲ ಜ್ಞಾನಿಗಳು, ನಾವೆಲ್ಲ ಅಜ್ಞಾನಿಗಳು. ಏ ಭಾರ್ಗವಿ, ಇವ್ರ ತವ ಮಾತಾಡಿ ನಾವ್ಯಾಕೆ ಬಾಯಿ ನೆನ್ಸ್ಕೋಬೇಕು? ದೇವ್ರ ಸರಿಯಾಗೆ ಮಾಡೋನೆ. ಬರೇ ಥು, ತುಳಸಿ, ನೀನ್ ಅವ್ರ ಮಾತ್ಗೆ ತಲೆ ಕೆಡ್ಸ್ಕೋಬೇಡ. ಅವ್ರ ಕೊಚ್ಚೆಗಳು ಅಂತ ನಿಮ್ಗೆ ಗೊತ್ತಲ್ಲಮ್ಮ. ಅತ್ತೆ, ಇವ್ರ ಮಾತುಗಳು ನನ್ನ ಮನ್ಸಿಗೆ ಯಾವುದೇ ಕಾರಣಕ್ಕೂ ನೋವು ಮಾಡಲ್ಲ. ಒಂದ್ ಕಡೆ ನಮ್ಮ ಅಣ್ಣ ಇಲ್ಲ ಅನ್ನೋ ನೋವು, ಇನ್ನೊಂದ್ ಕಡೆ ಮಾವನ್ನ ಪೊಲೀಸವ್ರು ಕರ್ಕೊಂಡು ಹೋಗಿರೋ ನೋವು.